ಹನುಮಂತನಹಳ್ಳಿ ನನ್ನ ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಜಾಸ್ತಿ ದಿನ ಆಯ್ತು ನಿಮ್ಮೂರಿಗೆ ಬಂದು. ನಾನು ಒಂದು ನೆನಪು ಬರ್ತಾ ಇದ್ದೆ ನಿಮ್ಮೂರಿಗೆ ಬಂದಾಗ. ನನಗೆ 3-4 ಕೊಲೆ ಆದವು ಅಮರಾಪುರ ಮಂಡಲದಲ್ಲಿ. ಷಣ್ಮುಖ ಸುಂದರಮು, ಶಿವ, ಇನ್ನ ದೇವಗಾನಹಳ್ಳಿನಲ್ಲಿ ಮರ್ಡರ್ಗಳೆಲ್ಲ ಆದವು. ಅವಾಗ ಒಂದು ಶಾಂತಿ ಯಾತ್ರೆ ಅಂತ ಹೇಳಿ ಪಾದಯಾತ್ರೆ ಪ್ರಾರಂಭ ಇಲ್ಲಿಂದನೇ ಮಾಡಿದ್ದು. ಹನುಮಂತನಹಳ್ಳಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಆ ದಿನ ನಿಮ್ಮ ಮಂಡಲೆಲ್ಲ ಕೂಡ ಬೆಳಿಗ್ಗೆ 6 ಗಂಟೆಗೆ 5:30-6 ಗಂಟೆಗೆ ಇಲ್ಲಿ ಹೊರಟ್ರೆ, ಅವತ್ತು ಇನ್ನ ಚಿಕ್ಕಣ್ಣ ಸರ್ಪಂಚ್ ಆಗಿದ್ದ, ನಮ್ ಜೊತೆಗೆ ಇದ್ದ ಚಿಕ್ಕಣ್ಣ, ಎಲ್ಲ ಸೇರಿ ಉಗ್ರಪ್ಪನವರು ಇದ್ರು, ಎಲ್ಲರೂ ಇದ್ರು. ನಿಮ್ಮೂರು ತಿಪ್ಪೇಸ್ವಾಮಿ ಆಗ್ಲಿ, ಮಿಕ್ಕದ ಎಲ್ಲ ಲೀಡರ್ಗಳು ಅವತ್ತು ಇಲ್ಲಿಂದ ಪ್ರಾರಂಭ ಮಾಡಿದ್ವಿ. ಎಲ್ಲ ಭಯ, ಅವತ್ತು ಭಯಂಕರ ವಾತಾವರಣ. ರಾಡಿಕಲ್ಸ್ ಅಂತ ಹೇಳಿ, ROC ಅಂತ ಹೇಳಿ, ಅದು ಇದು ಅಂತ ಹೇಳಿ, ಯಾರು ಅವತ್ತು ಸರ್ಕಾರಕ್ಕೆ ವಿರುದ್ಧವಾಗಿ ಮಾತಾಡ್ತಾರೋ ಮಾರನೇ ದಿನ ಪ್ರಾಣ ಇರ್ತೈತೋ ಇಲ್ವೋ ಅನ್ನೋ ಭಯ ಇತ್ತ ದಿನ. ಅಂಥದ್ರಲ್ಲಿ ಅವತ್ತು ನಮ್ಮ ಮಡಕ್ಸರ ಕ್ಷೇತ್ರದಲ್ಲಿ ಯಾವತ್ತೂ ಇಂಥ ಸಂಪ್ರದಾಯ ಇಲ್ಲ, ಇದಿಲ್ಲೇ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಒಂದೇ ದಿನ ಇಲ್ಲಿಂದ ಎಲ್ಲಾ ಗ್ರಾಮಗಳು ಸುತ್ತಾಡ್ಕೊಂಡು ರಾತ್ರಿ ಅವತ್ತು ಗೌಂಡನಕುಂಟೆಗೆ ಸೇರ್ಕೊಂಡ್ವಿ. ರಾತ್ರಿ 2 ಗಂಟೆನೋ 3 ಗಂಟೆನೋ ಆಯ್ತು ಅವತ್ತು ಸೇರ್ಕೊಳ್ಳೋದಕ್ಕೆ. ಅದು ಮುಗಿಸ್ಕೊಂಡು ಮತ್ತು ಮಾರನೇ ದಿನ ಅಮರಾಪುರಕ್ಕೆ ಬಂದು ಆ ಸಭೆ ಮುಗಿಸ್ಕೊಂಡು ಬಂದಿದ್ದು. ಜನ ಎಲ್ಲ ಕೂಡ ಅವತ್ತು ಚೈತನ್ಯವಂತ ಮಾಡಿದ್ವಿ. ಅವತ್ತು ಇಂಥದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತ ನಾನು ಅವತ್ತು ಮಾಡಿರೋ ಪ್ರಯತ್ನ, ಒಬ್ಬ ಜವಾಬ್ದಾರಿಯಾಗಿ ನಾವೊಂದು ಶಾಂತಿ ವಾತಾವರಣ ಇರಬೇಕು ಅಂತ ಹೇಳಿ ಅವತ್ತು ಇಲ್ಲಿಂದ ಪ್ರಾರಂಭ ಮಾಡಿರೋದು. ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರ. ಈ ಹನುಮಂತನಹಳ್ಳಿಯಿಂದ ಭಯ ಇದ್ರು ಕೂಡ ನಾನು ಬಂದ ಮೇಲೆ ನನ್ನ ಜೊತೆಗೆ ಬಂದಿರಿ ನೀವೆಲ್ಲ ಅವತ್ತು. ಮತ್ತು ಅಮರಾಪುರದಲ್ಲಿ ಆ ದಿನದಿಂದ ರಾಜಕೀಯವಾಗಿ ಯಾರು ಯಾವ ಪಾರ್ಟಿನಲ್ಲಿನೆಲ್ಲ ಇರ್ಬೋದು, ಒಂದು ಸ್ನೇಹಪೂರ್ವಕವಾದ ರಾಜಕೀಯ ನಡೀತಾ ಇದೆ. ದ್ವೇಷ ಇಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ಅವನಿಗೇನೋ ಮಾಡಬೇಕು ಇವನಿಗೇನೋ ಮಾಡಬೇಕು ಅನ್ನೋದಿಲ್ಲ. ಸ್ನೇಹಪೂರ್ವಕ ನಡೀತಾ ಇದೆ. ನನಗೆ ಇವತ್ತು ಕೂಡ ಒಂದು ಹೆಮ್ಮೆಯಾದ ವಿಷಯ, ಸಂತೋಷ ವಿಷಯ. ಆ ದಿನ ಶಾಂತಿ ಯಾತ್ರೆ ಮಾಡಿ ಮತ್ತು ಏನಾದ್ರೆ ಮಡಕ್ಸಿರ ಕ್ಷೇತ್ರ ಶಾಂತಿಯಿಂದ ಅಶಾಂತಿಗೆ ಹೋಗ್ತಾ ಇತ್ತು, ಮತ್ತು ವಾಪಸ್ ತಂದಿದ್ದೀವಿ. ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ. ಅದಕ್ಕೆ ಈ ದಿನ ನನ್ನ ಜನ್ಮದಲ್ಲಿ ಅದು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ನಿಮ್ಮೂರಿಂದ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಒಂದು ಸನ್ನಿವೇಶ ಬಂದಿದೆ. ಮಡಕ್ಸಿರ ಕ್ಷೇತ್ರ ಒಂದು ಆದರ್ಶವಾದ ಕ್ಷೇತ್ರ ಅಂತ ಮಾಡಬೇಕು ಅಂತ. ಅದು ಎಜುಕೇಶನ್ ಇರ್ಬೋದು, ಕುಡಿಯೋ ನೀರಿನಲ್ಲಿ ಇರ್ಬೋದು,
ಅಥವಾ ನಮ್ಮ ಕೆರೆಯಲ್ಲಿ ನೀರು ಆಗ್ಬೋದು, ರೋಡ್ಗಳಾಗ್ಬೋದು, ಮನೆ ಸೈಟ್ಗಳಾಗ್ಬೋದು, ಕಾಲನಿಗಳಾಗ್ಬೋದು, ಮನೆಗಳಾಗ್ಬೋದು, ಇನ್ನೊಂದಾಗ್ಬೋದು. ಇವೆಲ್ಲ ಒಂದು ಮಾದರಿಯಾದ ಒಂದು ಮಾಡೆಲ್ ಕ್ಷೇತ್ರ ಅಂತ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಹಂಗ ಮಾಡ್ಕೊಂಡು ಬಂದ್ವಿ. ಹೋದ 10 ವರ್ಷ ನೋಡಿದ್ವಿ. ಅವ್ರಿಗೂ ಅವಕಾಶ ಕೊಟ್ರು, ಇವ್ರಿಗೂ ಅವಕಾಶ ಕೊಟ್ರು. ನಾವು ಆ ದಿನ ಪ್ರಾರಂಭ ಮಾಡಿರೋ ಎಲ್ಲೇ ಅಲ್ಲೇ ನಿಂತೋಗ್ಯವೆ. ಶ್ರೀರಾಮರೆಡ್ಡಿ ಕುಡಿಯೋ ನೀರು ನಾವಿರೋವರೆಗೂ ದಿನ ನೀರು ಬರ್ತಾ ಇದ್ವು. ಈಗ ವಾರಕ್ಕೊಂದ್ಸಲ 2 ಸಲ ಕೂಡ ನೀರು ಬರ್ತಾ ಇರೋ ಪರಿಸ್ಥಿತಿ ಆಗೈತೆ. ಬಾಧೆ ಆಗ್ತಾ ಇದೆ ನನಗೆ. ಅಷ್ಟು ಪ್ರಯತ್ನ ಮಾಡಿದ್ರೆ, ಅಷ್ಟು ನಾವು ಪ್ರಯತ್ನ ಮಾಡಿದ್ರೆ ನಾವು ಮಧ್ಯದಲ್ಲಿ ನಿಂತೋಗೈತೆ ಅನ್ನೋ ಬಾಧೆ. ಎರಡನೇದು, ಹಂದ್ರಿ ನೀವ ನೀರು ಎಲ್ಲಾ ಕೆರೆಗಳಿಗೂ ತುಂಬಬೇಕು ಅಂತ ಎಷ್ಟೋ ಕಷ್ಟಪಟ್ಟು ನನ್ನ ಜೊತೆ ನೀವುಗಳ ಪಾದಯಾತ್ರೆ ಬಂದಿದ್ದೀರಾ. ಕರ್ನೂಲಿಂದ ನೀರು ತಂದ್ರೆ ಈ ದಿನ ಕೂಡ ಕೆರೆಯಲ್ಲಿ ನೀರು ಬರ್ಲಿಲ್ಲ. ತೋಟಗಳೆಲ್ಲ ಒಣಗೋಗ್ತವೆ, ಬೋರ್ಗಳೆಲ್ಲ ಒಣಗೋಗ್ತಾ ಇದ್ದಾವೆ ಮತ್ತು ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಆ ಬಾಧೆ ಅದರಿಂದಾನೇ ಈ ದಿನ ಮತ್ತು ನಾವು ಹನುಮಂತನಹಳ್ಳಿಯಿಂದಾನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ರೈಲ್ವೆ ಲೈನ್ ಮಧ್ಯದಲ್ಲಿ ನಿಂತೋಯ್ತು. ಪಾದಯಾತ್ರೆ ಬಂದಿದ್ದೀರಾ. ಕರ್ನೂಲಿಂದ ನೀರು ತಂದ್ರೆ ಈ ದಿನ ಕೂಡ ಕೆರೆಯಲ್ಲಿ ನೀರು ಬರ್ಲಿಲ್ಲ. ತೋಟಗಳೆಲ್ಲ ಒಣಗೋಗ್ತವೆ, ಬೋರ್ಗಳೆಲ್ಲ ಒಣಗೋಗ್ತಾ ಇದ್ದಾವೆ ಮತ್ತು ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಆ ಬಾಧೆ ಅದರಿಂದಾನೇ ಈ ದಿನ ಮತ್ತು ನಾವು ಹನುಮಂತನಹಳ್ಳಿಯಿಂದಾನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ರೈಲ್ವೆ ಲೈನ್ ಮಧ್ಯದಲ್ಲಿ ನಿಂತೋಯ್ತು. 1600 ಎಕರೆ ಜಮೀನು ಮಡಕಸಿರಿನಲ್ಲಿ ಫ್ಯಾಕ್ಟರಿಗಳಿಗೆ ಏರ್ಪಾಡು ಮಾಡಿದ್ರೆ, ಮಕ್ಕಳಿಗೆ ಉದ್ಯೋಗ ಬರ್ತಾ ಇದೆ ಅಂತ ಏರ್ಪಾಡು ಮಾಡಿದ್ರೆ ಅದು ನಿಂತೋಯ್ತು. ಅದನ್ನ ನೋಡಿ ಆ ಬಾಧೆ ಮತ್ತು ಇವಾಗ ಒಂದು ಜವಾಬ್ದಾರಿ ಕೂಡ ನನ್ನ ಮೇಲೆ. ಈ ತಾಲೂಕಿನಲ್ಲಿ ನೀವು ನಮಗೆ ಕೊಟ್ಟಿರೋ ಗೌರವ, ಕೊಟ್ಟಿರೋ ಅವಕಾಶಗಳು, ಒಂದು ಜವಾಬ್ದಾರಿ ತಕೊಂಡು ಮತ್ತು ಜನರಲ್ಲಿ ಇವತ್ತು ಚೈತನ್ಯ ತರಬೇಕು. ರಾಜಕೀಯ ರಹಿತವಾಗಿ ಈ ದಿನ ಮತ್ತು ತಾಲೂಕನ್ನ ನಾವು ಕಟ್ಟಬೇಕು, ನಿರ್ಮಾಣ ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೇಳಬೇಕು ಅಂತ ಈ ದಿನ ಬಂದಿದ್ದೀನಿ. ಏನೋ ಸುಧಾಕರ್ನ MLA ಮಾಡ್ಕೊಡೋದಲ್ಲ ನಮ್ಮ ಉದ್ದೇಶ. ಸುಧಾಕರ್ MLA ಮಾಡಿಕೊಂಡ ಮೇಲೆ ನಾವು ಏನು ಮಾಡ್ಬೇಕು ಈ ಕ್ಷೇತ್ರಕ್ಕೆ? ನಿಂತವರೆಗಿರೋ ರೈಲ್ವೆ ಲೈನ್ ಪೂರ್ತಿ ಮಾಡಬೇಕು. ಶ್ರೀರಾಮರೆಡ್ಡಿ ಕುಡಿಯೋ ನೀರು ಪ್ರತಿ ದಿನ ಊರಿಗೆ ಬರಬೇಕು. ಮನೆ ಮನೆಗೂ ನಲ್ಲಿಯಿಂದ ನೀರು ಕೊಡಬೇಕು. ಅಂದ್ರೆ ನೀವು ಆ ನೀರು ಪ್ರತಿ ವರ್ಷನೂ ನಿಮ್ಮ ಕೆರೆಗಳು ತುಂಬಿಸ್ಬೇಕು. ಅಲ್ಲಿ ಫ್ಯಾಕ್ಟರಿಗಳು ತಂದು ನಮ್ಮ ಮಕ್ಕಳಿಗೆಲ್ಲ ಕೂಡ ಅಲ್ಲಿ ಉದ್ಯೋಗ ಕೊಡಿಸ್ಬೇಕು. ಇದಕ್ಕೋಸ್ಕರನೇ ನಾನು ಮತ್ತು ನಿಮ್ಮ ಹತ್ರ ಬಂದಿದ್ದೀನಿ. 25 ವರ್ಷದ ಮೇಲೆ ಆಯ್ತು ನಾನು ಒಂದು ಓಟ್ ಕೇಳೋದಕ್ಕೆ ಬಂದು. 25 ವರ್ಷದಿಂದ ನಾನು ಊರಲ್ಲಿ ಓಟ್ ಕೇಳೋದಕ್ಕೆ ಬಂದಿಲ್ಲ. ಈ ಬಿಸಿಲಿನಲ್ಲಿ, ಈ ವಯಸ್ಸಿನಲ್ಲಿ ನಿಮ್ಮೆಲ್ಲರ ಹತ್ರ ಬರ್ತಾ ಇದ್ದೀನಿ. ನಾನು ಜವಾಬ್ದಾರಿ ತಗೊಳ್ತೀನಿ. ದೇವ್ರು ನನಗ ಆರೋಗ್ಯ ಕೊಟ್ಟವನೇ. ಬರೋ 5 ವರ್ಷ ಇವೆಲ್ಲ ಪೂರ್ತಿ ಮಾಡಿಸ್ಕೊಡ್ತೀನಿ. ನೀವು ಸುಧಾಕರ್ MLA ಮಾಡ್ರಿ, ಆ ಜವಾಬ್ದಾರಿ ತಗೊಂಡ್ರಿ ಅಂತ ಕೇಳೋದಕ್ಕೆ ಬಂದಿತ್ತು. ಎಲ್ಲಾರ್ಗು ಹೇಳ್ರಿ,
ರಾಜಕೀಯ ರಹಿತವಾಗಿ ನೀವೆಲ್ಲರೂ ಓಟ್ ಹಾಕ್ರಿ. ನಿಮ್ ಓಟ್ ಕಾಂಗ್ರೆಸ್, ಜಗನ್ ಪಾರ್ಟಿನ, తెలుగుదేశం ಅನ್ನೋದಲ್ಲ. ನೀವು ಓಟ್ ಹಾಕ್ಬೇಕಾಗಿರೋದು ಮಡಗಿಸಿರ ಅಭಿವೃದ್ಧಿಗೋಸ್ಕರ ಓಟ್ ಹಾಕ್ರಿ. ಅಭಿವೃದ್ಧಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ನಾವು ಈ ದಿನ ಬಂದಿರೋ. ದಯವಿಟ್ಟು ಸಹಕಾರ ಕೊಡಿ. ಡೆಲ್ಲಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತೈತೆ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾನೆ. ಅಲ್ಲಿ ಪ್ರಧಾನಿ ಆದ ತಕ್ಷಣ ಕೂಲಿ ನಾಲಿ ಮಾಡೋರು, ಉಪಾಧಿ ಕೆಲ್ಸಕ್ಕೆ ಹೋಗೋರಿಗೆ ಇವಾಗ 200 ರೂಪಾಯಿ ಬರ್ತಾ ಇದೆ ದಿನಕ್ಕೆ ಕೂಲಿ. ಅವರು ಪ್ರಧಾನಿ ಆದ ತಕ್ಷಣ 400 ರೂಪಾಯಿ ದಿನಕ್ಕೆ 400 ರೂಪಾಯಿ ಅವರಿಗೆ ಕೂಲಿ ಕೊಡೋದಕ್ಕೆ ಇವತ್ತು ನಿರ್ಣಯ ತಗೊಂಡಿದ್ದೀವಿ. ರೈತರು, ನಮ್ಮ ರೈತರು ಏನಾದ್ರೆ ಇದಾರೋ ಅವರ ಸಾಲ ಬ್ಯಾಂಕ್ ನಲ್ಲಿ ಏನಾದ್ರೆ ನಿಮ್ ಸಾಲ ಕಾಂಗ್ರೆಸ್ ನಿರ್ಣಯ ತಗೊಂಡಿದೆ. 2 ಲಕ್ಷ ರೂಪಾಯಿವರೆಗೂ 2 ಲಕ್ಷ ರೂಪಾಯಿವರೆಗೂ ರೈತರು ಸಾಲ ಮನ್ನಾ ಮಾಡ್ತೀವಿ. ನಮ್ಮ ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೆ ಹೇಳ್ಬೇಕು ನೀವು, ಪ್ರತಿ ಬಡವರ ಮನೆಯಲ್ಲಿ ಇರೋ ಒಬ್ಬ ಮಹಿಳೆಗೆ ತಿಂಗಳಿಗೆ 8,500 ರೂಪಾಯಿ, 1 ವರ್ಷಕ್ಕೆ 1 ಲಕ್ಷ ರೂಪಾಯಿ, 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಅವ್ರ ಬ್ಯಾಂಕ್ ಅಕೌಂಟ್ ನಲ್ಲಿ ಡೆಲ್ಲಿಯಿಂದ ನೇರವಾಗಿ ಅವ್ರ ಅಕೌಂಟ್ ಬೀಳ್ತೈತೆ. ನಾವು ಕೊಟ್ಟಿರೋ ಮನೆ ಇಷ್ಟೊತ್ತು ತಿಪ್ಪೇಸ್ವಾಮಿ ಹೇಳ್ತಾ ಇದ್ದ, ಈ ಸಣ್ಣೂರಿನಲ್ಲಿ ನಾವು 80 ಮನೆ ಕಟ್ಸ್ಕೊಟ್ಟಿದ್ದೀವಿ. 80 ಮನೆ ಈ 10 ವರ್ಷದಲ್ಲಿ ಮತ್ತು 1 ಮನೆ ಬಂದೈತೇನಪ್ಪ? ಬರ್ಲಿಲ್ಲ. ಏನಾದ್ರು ಅವ್ರು ಏನನ್ನ ಇವರು RDT ಅವ್ರು ಕೊಟ್ಟಿದ್ರೆ ಕೊಡ್ಬೋದು ಅಂತ ಇದ್ರಿ, ಇಲ್ಲ. ಮತ್ತು ನಾವು ಕಾಂಗ್ರೆಸ್ ಸರ್ಕಾರದಿಂದ ಮನೆ ಇಲ್ದ ಇರೋರಿಗೆ ಒಂದೊಂದು ಮನೆ ನಿರ್ಮಾಣ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ನಾವು ಕೊಡ್ತೀವಿ. ಇದು ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಬರುತ್ತೆ. ಸರಿ, ನಮ್ಮ ಆಂಧ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತೈತೆ ಅಂತ ಹೇಳಿದ್ರೆ ಸುಳ್ಳು ಆಗ್ತೈತೆ. ಸುಳ್ಳು ಹೇಳ್ಬಾರ್ದು, ಸಾಧ್ಯ ಆಗೋದಿಲ್ಲ. 2029ನೇ ವರ್ಷಕ್ಕೆ ಯಾರು ನಿಲ್ಸೋದಕ್ಕಾಗೋದಿಲ್ಲ. ಅವತ್ತು ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತೈತೆ ಆಂಧ್ರದಲ್ಲಿ. ಈ ಎಲೆಕ್ಷನ್ ನಲ್ಲಿ ಬರೋದಿಲ್ಲ. ಆಗ್ಲಿ, ಆದ್ರೂ ಆ ಇಬ್ಬರಲ್ಲಿ తెలుగుదేశం ಜಗನ್ ಪಾರ್ಟಿನೋ ಯಾರು ಸರ್ಕಾರಕ್ಕೆ ಬರ್ತಾರೆ ಅಂತಂದ್ರೆ ಹೇಳೋದು ಪರಿಸ್ಥಿತಿ ಇಲ್ಲ. ಅಷ್ಟು ಟೈಟ್ ಆಗಿ ನಡೀತಾ ಇದೆ ವ್ಯವಹಾರ, ಬಹಳ ಟೈಟ್ ಆಗಿ ನಡೀತಾ ಇದೆ ವ್ಯವಹಾರ. ಏನೋ ನಿಮ್ಮ ಹನುಮಂತನಹಳ್ಳಿ ಆಂಜನೇಯ ಸ್ವಾಮಿ ಆಶೀರ್ವಾದ ಸರಿಗ ನಡೆದ್ರೆ ನೀವು ಸುಧಾಕರ್ನ ಗೆಲ್ಸೋದು ಕೇವಲ ನೀವು ಸುಮ್ಮನಿರಪ್ಪ, ನೀವು ಹಾಕೋ ಓಟು ಕೇವಲ ಸುಧಾರಕ್ ಅಲ್ಲ, ಸುಧಾಕರೇ ನಾಳೆ ಯಾರು ಸರ್ಕಾರ ರಚನೆ ಮಾಡಬಹುದು ಅನ್ನೋ ನಿರ್ಣಯ ತಗೊಳ್ಳೋ ಒಂದು ಶಕ್ತಿ ಬರ್ತೈತೆ. ಆಲೋಚನೆ ಮಾಡ್ರಿ. ನಿಮ್ಮ ಓಟು ಈ ಸಲ ಬಹಳ ಶಕ್ತಿವಂತವಾದ ಓಟು. ನಿಮ್ಮ ಓಟು ರಾಜಕೀಯ ರಹಿತವಾಗಿ ನೀವು ನಿರ್ಣಯ ತಗೊಳ್ರಿ. ಪ್ರತಿಯೊಂದು ಮನೆಯಿಂದ ಓಟ್ ಹಾಕ್ರಿ. ನನಗೆ ಜವಾಬ್ದಾರಿ ಐತೆ. ನನಗೆ ಒಂದು ಹಕ್ಕು ಕೂಡ ಐತೆ. ಪ್ರತಿ ಮನೆಯಲ್ಲಿ ಓಟು ಕೇಳೋ ಒಂದು ಹಕ್ಕು ಯಾರಿಗನ್ನ ಐತೆ ಈ ಕ್ಷೇತ್ರದಲ್ಲಿ ಅಂದ್ರೆ ನಾನು ಒಬ್ಬನಿಗೆ ಇದೆ ಅಂತ ಹೇಳೋದಕ್ಕೆ ಯಾವ ಮನೆಯವ್ರಿಗೆ ನಾನು ಸಂಬಂಧ ಇಲ್ಲ, ಯಾವ ಪಾರ್ಟಿಯವರೇ ಆಗಿರ್ಲಿ, ಪ್ರತಿಯೊಂದು ಮನೆ ಕೂಡ ನನ್ನ ಕುಟುಂಬ ಸದಸ್ಯರೇ. ಅವರು ರಾಜಕೀಯ ಆಲೋಚನೆ ಮಾಡ್ರಿ. ನಿಮ್ಮ ಓಟು ಈ ಸಲ ಬಹಳ ಶಕ್ತಿವಂತವಾದ ಓಟು. ನಿಮ್ಮ ಓಟು ರಾಜಕೀಯ ರಹಿತವಾಗಿ ನೀವು ನಿರ್ಣಯ ತಗೊಳ್ರಿ. ಪ್ರತಿಯೊಂದು ಮನೆಯಿಂದ ಓಟ್ ಹಾಕ್ರಿ. ನನಗೆ ಜವಾಬ್ದಾರಿ ಐತೆ. ನನಗೆ ಒಂದು ಹಕ್ಕು ಕೂಡ ಐತೆ. ಪ್ರತಿ ಮನೆಯಲ್ಲಿ ಓಟು ಕೇಳೋ ಒಂದು ಹಕ್ಕು ಯಾರಿಗನ್ನ ಐತೆ ಈ ಕ್ಷೇತ್ರದಲ್ಲಿ ಅಂದ್ರೆ ನಾನು ಒಬ್ಬನಿಗೆ ಇದೆ ಅಂತ ಹೇಳೋದಕ್ಕೆ
ಯಾವ ಮನೆಯವ್ರಿಗೆ ನಾನು ಸಂಬಂಧ ಇಲ್ಲ, ಯಾವ ಪಾರ್ಟಿಯವರೇ ಆಗಿರ್ಲಿ, ಪ್ರತಿಯೊಂದು ಮನೆ ಕೂಡ ನನ್ನ ಕುಟುಂಬ ಸದಸ್ಯರೇ. ಅವರು ರಾಜಕೀಯ ರಹಿತವಾಗಿ ಈ ಸಲ ಓಟ್ ಹಾಕ್ರಿ. ಆ ದಿನ ಶಾಂತಿ ಸ್ಥಾಪನೆಗೆ ಈ ಹನುಮಂತನಹಳ್ಳಿ ನೀವು ಸಹಕಾರ ಕೊಟ್ಟಿದ್ದೀರಾ, ಇಲ್ಲಿಂದಾನೇ ಪ್ರಾರಂಭ ಮಾಡಿದ್ದೀನಿ. ಈ ದಿನ ಮತ್ತು ತಾಲೂಕು ಅಭಿವೃದ್ಧಿ ನಿರ್ಮಾಣ ಮಾಡೋದಕ್ಕೆ ಇಲ್ಲಿಂದಾನೇ ಪ್ರಾರಂಭ ಮಾಡ್ತೀನಿ. ದೇವರು ಆರೋಗ್ಯ ಕೊಟ್ಟಿದ್ದಾನೆ. ಮತ್ತು 5 ವರ್ಷಕ್ಕೆ ಏನಾಗ್ತಿದೆ ಗೊತ್ತಿಲ್ಲ. ಇವಾಗ ನೀವು ನನಗೆ ಅವಕಾಶ ಕೊಟ್ರೆ ಈ 5 ವರ್ಷದಲ್ಲಿ ಪೂರ್ತಿ ಅಭಿವೃದ್ಧಿ ಮಾಡಿ ಮತ್ತು ಮಕ್ಕಳಿಗೆ ಕೊಟ್ಬಿಡೋಣ, ಅವ್ರ ಮುಂದೆ ನಡ್ಸ್ಕೊಂಡು ಹೋಗ್ಲಿ. ಬರೋ 50 ವರ್ಷಕ್ಕೆ ಏನಾದ್ರೆ ಸೌಲಭ್ಯಗಳು ಬೇಕೋ ಈ ಕ್ಷೇತ್ರಕ್ಕೆ ಅವೆಲ್ಲ ಮಾಡಿಸ್ಕೊಡ್ತೀನಿ. ಒಂದು ಮಾತು ಹೇಳ್ತಾರೆ, ಏನೈತೆ ಸರಿ ಮಾಡಿಸಿರಿ ಕ್ಷೇತ್ರದಲ್ಲಿ, ನೀವಿದ್ದೀರಾ, ನೀವೆಲ್ಲ ಇದ್ದೀರಾ, ರಘುವೀರ ರೆಡ್ಡಿ ಇದ್ದಾನೆ, ಸುಧಾಕರ್ MLA ಆಗ್ಬೋದು, ಒಬ್ಬನಾಗಿ ಏನ್ ಮಾಡ್ತಾನೆ ಅನ್ನೋದು ಒಂದು ಪ್ರಶ್ನೆ. ಅಲ್ಲಿ ಇಲ್ಲಿ ಆ ಪಾರ್ಟಿ ಅವ್ರು ಮಾತಾಡ್ತಾರೆ. ಯಾಕಂದ್ರೆ ಮಾತಾಡ್ಲೇಬೇಕು ಅವರು. ಯಾಕಂದ್ರೆ 103 ಜನ తెలుగుదేశం ಗೆದ್ದಾಗ ಪಾಪ ಏನ್ ಮಾಡೋದಕ್ಕೆ ಅವ್ರ ಕೈಲಾಗ್ಲಿಲ್ಲ. ಜಗನ್ ಪಾರ್ಟಿ ಅವರು 151 ಜನ ಗೆದ್ರು ಕೂಡ ಅವ್ರ ಕೈನಲ್ಲಿ ಏನ್ ಮಾಡೋದಕ್ಕಾಗ್ಲಿಲ್ಲ. ಆದ್ರಿಂದ ಅವ್ರಿಗೆ ನಮ್ ಸಂಶಯ ಇದ್ದೇ ಇರ್ತೈತೆ. ಆಗ್ಲಿ ನೀವು ಗುರ್ತಿಡ್ಕೊಳ್ರಿ, 1999ನೇ ಇಸ್ವಿಯಿಂದ 2004ವರೆಗೂ ನಾನು ಅಪೋಸಿಷನ್ MLA ಆಗಿದ್ದೀನಿ. ಏನನ್ನ ನಿಂತವ ದಿನ ನಾವು ಅಂದ್ಕೊಂಡಿರೋ ಎಲ್ಲ ಮಾಡಿದ್ದೀವ ಇಲ್ವಾ? ಆ ದಿನ ಈ ಸ್ಟೇಟ್ ನಲ್ಲಿ ಮಿನಿಸ್ಟರ್ಗಳ ಕ್ಷೇತ್ರಕ್ಕನ್ನ ಮಡಸರಿಗೆ ಅವತ್ತು ನಾನು ಜಾಸ್ತಿ ಮಾಡಿಸಿದ್ದೀನಿ. ಡೆಲ್ಲಿಯಿಂದ ಕೂಡ ನಾನು ದುಡ್ಡು ತರಿಸಿದ್ದೀನಿ ಈ ಕ್ಷೇತ್ರಕ್ಕೆ. ಇವತ್ತು ಕೂಡ ಅಷ್ಟೇ. ನಿಮ್ ಕೈನಲ್ಲಿ ಮುಖ್ಯಮಂತ್ರಿ ಕಲಿಯೋಷ್ಟು ಶಕ್ತಿ ಐತೇನಪ್ಪ ನಿಮ್ಮ ಇಬ್ಬರು, ಚಂದ್ರಬಾಬು ಆಗ್ಲಿ ಜಗನ್ ಪಾಟೀಲ್ ಕಲಿಯೋ ಶಕ್ತಿ ಐತೇನಪ್ಪ? ಇಲ್ಲ ಪಾಪ. ನೀವ್ MLA ಆಗ್ರಿ, ಮಿನಿಸ್ಟರ್ ಆದ್ರೂ ಕೂಡ ನೀವು ಹೋಗಿ ಕಲಿಯೋ ಪರಿಸ್ಥಿತಿ ಇಲ್ಲ. ಆದ್ರೂ ಸುಧಾಕರ್ MLA ಆದ್ರೆ ಆ ಯಾರೇ ಮುಖ್ಯಮಂತ್ರಿ ಆಗ್ಲಿ, ಯಾರೇ ಪ್ರಧಾನಮಂತ್ರಿ ಆಗ್ಲಿ, ಆ ಬಾಕಲ್ ತೆಗೆಸೋ ಶಕ್ತಿ ಹೆಂಗೆ ಅನ್ನೋದು ನನಗೆ ಗೊತ್ತು. ತೆಗಿಸ್ತೀನಿ. ಸರ್ಕಾರಗಳನ್ನೇ ಇಲ್ಲಿ ಇಳಿಸ್ತೀನಿ. ಆ ಮಾತು ಹೇಳೋದಕ್ಕೆ ನಾನು ನಿಮಗೆ ಬಂದಿರೋದು. ದಯವಿಟ್ಟು 2 ಓಟ್ ಇರ್ತವೆ. 2 ಓಟ್ ಕೂಡ, ಒಂದು ಓಟು ಸುಧಾಕರ್ಗೆ, ಇನ್ನೊಂದು ಓಟು MP ಶಾಹಿನ್ ಅಂತ ಇದ್ದಾನೆ. ಅದೇ ಎಲ್ಲ ಊರುಗಳಿಗೆ ಬರೋದಕ್ಕಾಗೋದಿಲ್ಲ. ಮಂಡಲ ಕೇಂದ್ರಗಳಿಗೆ ಬಂದು ಒಂದು ನಮಸ್ಕಾರ ಹಾಕೋಗಪ್ಪ ಅಂತ ಹೇಳ್ತೀನಿ. ಯಾಕಂದ್ರೆ ಸಾವಿರಾರು ಗ್ರಾಮ ಇರ್ತಕ್ಕ ಊರೂರ್ಗೂ ಬರೋದಕ್ಕಾಗೋದಿಲ್ಲ. ಹೇಳ್ತೀನಿ, 2 ಓಟ್ ಕೂಡ. ಇವಾಗ ಯಾರಿಗಾಗ್ತೀರಾ ಓಟ್ ನೀವು? ಏನು ಗುರ್ತೇನು? ಮರ 10 ವರ್ಷದಿಂದ ಮರ್ತೋಗಿದ್ದೀರಾ? ಜನ ಮರ್ತೋಗ್ಯವ್ರಿ. ಆ ಸೈಕಲ್ ಫ್ಯಾನು ದಬ್ಬಿದ್ರೆ ಕಾಣಿಸ್ತಾ ಇಲ್ಲ. ಗುರ್ತು, ಹಸ್ತದ ಗುರ್ತು ಪ್ರತಿಯೊಬ್ಬರಿಗೆ ಹೇಳ್ರಿ. 2 ಓಟು ಹಸ್ತ ಗುರ್ತಿಗೆ ಹಾಕ್ರಿ. ನನಗೂ ನಿಮ್ಗೂ ಅಗ್ರಿಮೆಂಟ್ ಏನಪ್ಪಾ ಅಂತ ಅಂದ್ರೆ, ನೀವು ಹನುಮಂತನಹಳ್ಳಿ ಅಲ್ಲ, ನೀವೆಲ್ಲರೂ ಕೂಡ ನಿಮ್ ಊರುಗಳಲ್ಲಿ ಮೆಜಾರಿಟಿ ಕೊಡ್ರಿ. ಪ್ರತಿಯೊಂದು ಮನೆಯಿಂದ ಓಟ್ ತಕೊಂಡ್ರಿ, ಹೋಗ್ರಿ, ಮನೆಗೆ ಹೋಗ್ರಿ, ಪ್ರತಿಯೊಬ್ಬರ ಹತ್ರ ಮಾತಾಡ್ರಿ. ನಾನು ಹೇಳಿದ್ದೇನೆ ಅಂತ ಹೇಳ್ರಿ. ಓಟ್ ಬರ್ಬೇಕು. ನನಗೆ 1,00,000 ಓಟ್ ಬರ್ಬೇಕು. 1,00,000 ಓಟ್ ಬರ್ಬೇಕು ಈ ತಾಲೂಕಿನಲ್ಲಿ. 1,00,000 ಓಟ್ ಬರ್ಬೇಕು ನನಗೆ. 1,00,000 ಓಟ್ ನೀವು ಕೊಡ್ರಿ. ನಾವು ಅಂದ್ಕೊಂಡಿರೋ ಈ ಕೆಲಸಗಳೆಲ್ಲ ಪೂರ್ತಿ ಮಾಡ್ಕೊಳ್ಳೋಣ. ಸರಿನಾ? ಓಕೆನಾ? ಜೈ ಕಾಂಗ್ರೆಸ್.